ಏ ಅಲ್ಲ ಕಣಲ್ಲ, ಈ ಅಮ್ಮೆ ನೋಡಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಎಣಿಯ ಬರ್ಬೇಕಾ? ಹಾ, ಅಯ್ಯೋ ಏನ್ ನಮ್ಮೂರ್ನಾಗ ಏನು ಎಮ್ಮಿಗಳು ಹಸುಗಳು ಏನು ಇರೋದೇ ಇಲ್ವಾ? ಅಲ್ಲ ಕಣ್ಲಾ, ಈಗ ಎಮ್ಮೆ ಕಟ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? 3 ಹೊತ್ತು ಕುಡ್ಕೊಂಡು ಮನೆ ಕಂಡಿದ್ಯಾ? ಈಗ ನೀನು ಎಮ್ಮೆ ಕಟ್ಕೊಂಡ್ಬಿಟ್ಟು ಅದಕ್ಕೂ ಏನು ಎಂಡ ಕುಡಿಸ್ಬೇಕು ಅಂತ ಅನ್ಕೊಂಡಿದ್ಯಾ? ಅಲ್ಲ ಸುಮ್ಕೆ ನನ್ನ ಬಾರ್ಲಾ 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 ಅಂತ ಈಸ್ಟ್ ದೂರ ಕರ್ಕೊಂಡ್ಬಿಟ್ಟೆ ನೋಡು. ಅದ್ಯಾ ಎಮ್ಮೆ ತಗತಿಯೋ ಅದೇನ್ ಕತೆಯೋ ನನಗಂತೂ ಗೊತ್ತಿಲ್ಲ, ನೀನಂತೂ. ಅಯ್ಯೋ ನಡಿ ಸುಮ್ಕೇಣಿಯ, ಅಲ್ಲಿ ರಂಗಪ್ಪನ ಹತ್ರ ನೀ ಅವಲ್ಲ ಎಮ್ಮಿಗಳು ಅಲ್ಲೇ ನೀ ತಗೊಳ್ಳಿವಂತೆ, ಕಮ್ಮಿ ರೇಟ್ ಹೇಳ್ತೀನಿ ನೋಡಿ. ಏ ಬ್ಯಾಡ ಕಣಣ್ಣ ಸುಮ್ಕಿರು, ನಾನು ಇಲ್ಲೇ ನೆನೆಯ ತಗೋಬೇಕು. ನಾನು ಎಂಡ್ರು ನನ್ನ ಆ ಪಾರಿ ಯಾವಾಗೂ ಕುಡುಕ್ ನನ್ನ ಮಗ ಒಂದು ಎಮ್ಮೆ ಮೇಸಕ್ಕೂ ಯೋಗ್ಯತೆ ಹೇಳ್ದಿದ್ದ ನನ್ನ ಮಗ ಅಂತ ಹೇಳ್ಬಿಟ್ಟು ಹೇಳ್ತಾಳಲ್ಲ, ಅದಕ್ಕೆ ಕಿತ್ತ ಉಗುತ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಕಳ್ಸೋಳೆ. ಎಮ್ಮೆಯ ತಕೊಂಡ್ಬಿಟ್ಟು ಬರಬೇಕು, ನೀನು ಬರಲೇಬೇಕು ಎಮ್ಮೆ ತಕೊಂಡು ಅಂತ ಹೇಳ್ಬಿಟ್ಟು. ಅದಕ್ಕೆ ಕುಡಿದಿದ್ದ ನೀನು ತಗೊಬಂದ್ಬಿಟ್ರೆ ಅವಾಗ ಗಂಡಸು ಅಂತ ಒಪ್ಕೊಂತೀನಿ ಅಂತ ಹೇಳೋಳ್ಕಂಡ್ಲ. ಅದಕ್ಕೆ ನನಗೆ ನಾನು ಗಂಡಸು ಅಂತ ಪ್ರೂವ್ ಮಾಡ್ಕೋಬೇಕಲ್ಲ, ಅದಕ್ಕೆ ಎಮ್ಮೆ ತಗೊಂಡು ಹೋಗಕ್ಕೆ ಅಂತ ಬಂದಿದ್ದೀನಿ. ಇವತ್ತು ತಲೆ ಮೇಲೆ ತಲೆ ಬೆಳ್ಳಿ ಕಣ್ಲ, ನಾನಂತೂ ಎಮ್ಮೆ ತಗೊಂಡು ಹೋಗ್ಲೇಬೇಕು. ಇವಾಗಾದ್ರೂ ನಿಂಗೆ ಒಳ್ಳೆ ಬುದ್ಧಿ ಬಂತಲ್ಲ, ಎಮ್ಮೆ ತಗೊಂಡು ಎಮ್ಮೆನ ಮೇಯಿಸ್ಬೇಕು ಅಂತ ಹೇಳ್ಬಿಟ್ಟು 4 ಮನ್ ಗಾಲ್ ಹಾಕಿದ್ರೆ ದುಡ್ಡನ್ನ ಬರ್ತದೆ, ಅದ್ರಾಗೇನ ಜೀವನ ಮಾಡ್ಬೋದು. ಅಯ್ಯೋ ನೀ ಸುಮ್ಮನೆ ಕುಡ್ಕೊಂಡು ಹಿಂಗೆ ಓಡಾಡ್ಕೊಂಡಿದ್ರೆ ಯಾವ ಹೆಂಡತಿ ತಾನೇ ಸಹಿಸ್ತಾಳೆ? ಸರಿ ನೋಡಿ ಎಮ್ಮೆ ಹಂಗೈತೋ ಒಂದ್ಕಿತ ನೋಡೋಣ. ವಾ ಬಾ. ಅಯ್ಯೋ ನಾನು ಗ್ಯಾರಂಟಿ ಕುಡ್ದಿಲ್ಲ ಅಲ್ವೇನಣ್ಣ? ಉಫ್ ನಾನು ಕುಡ್ದಿಲ್ಲ ಅಲ್ವಾ? ನನ್ನ ಜೀವನದಾಗೆ ಇವತ್ತೇ ಕಣ್ಲ ಫಸ್ಟು ನೀನು ಕುಡ್ದಿಲ್ಲ ಅಂತ ಹೇಳ್ಬಿಟ್ಟು ನಾನು ನೋಡ್ತಾ ಇರೋದು. ನೀನಂತೂ ಇವತ್ತು ಕುಡ್ದಿಲ್ಲ. ಏನೋ ನೀನು ಎಂಡ್ರು ಹೇಳಿರ ಇದಕ್ಕೆ ಕುಡಿಬಾರ್ದು ಅಂತ ಹೇಳೋಣ, ಪಿಕ್ಸ್ ಆಗ್ಬಿಟ್ಟಿದ್ಯೋ ಏನೋ. ಸರಿ ನೋಡಿ ಹೋಗ್ಬಿಟ್ಟು ಎಮ್ಮೆ ನೋಡ್ಕೊಂಬಿಟ್ಟು ಬರನಿ. ನಾನು ಕುಡಿಲಿಲ್ಲ ಅನ್ನೋದು ನಿಜ ಆಗ್ಬಿಟ್ರೆ ಮತ್ತೆ ಅಲ್ಲಿ ಮಣ್ಣ ಇನ್ನೊಬ್ಳು ಯಾವಳ ಜೊತೆನೋ ಕೈ ಹಿಡ್ಕೊಂಡು ಹೋಯ್ತಿರೋದು ನಿಜ ತಾನೇ? ಹೂನಲ್ವೆಲ್ಲ, ನಮ್ಮ ಅಣ್ಣನೇ ಅಲ್ವೆಲ್ಲ. ಅದೇ ನಾನು ಕುಡಿದ್ಬಿಟ್ಟು ಎಲ್ಲ ನೆತ್ತಿಗದ್ಬಿಟ್ಟೈತಲ್ಲ, ನನಗೆ ಅದಕ್ಕೆ ಗೊತ್ತಾಯ್ತಿಲ್ಲ ಅಂತ ಅನ್ಕೊಂಡು ಇನ್ನೇನು ಯಾಕೆ ಹೇಳ್ತಾ ಇದ್ದೀನಿ. ನಿಮ್ಮ ಅಣ್ಣನೇ ತಾನೇ ಜೊತೆಗಿರ ಆ ಎಮ್ ಯಾರು ಅಂತಾನೆ ನಿಮಗೆ ಗೊತ್ತಾಯ್ತಿಲ್ವಲ್ಲ? ನೀವು ಅಣ್ಣ ವ್ಯಾಪಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಏನ್ಲ ಈ ಅಮ್ಮನ ಜೊತೆ ಏನ್ಲ ಮಾಡ್ತಾವ ನೀವು ವ್ಯಾಪಾರವಾ? ಅಯ್ಯೋ ಶಿವನಿ, ನಮ್ಮ ಅಣ್ಣಂಗೆ ಏನು ಬಂತಲ್ಲ ದೊಡ್ಡ ರೋಗ, ಆ ಮೊಮ್ತಂಗೆ ಏನಾನ ಗೊತ್ತಾಗ್ಬಿಡ್ತು ನಮ್ಮ ಮುತ್ತಿಗೆ ಅಂತ ಹೇಳಿದ್ರೆ ಇವನು ಸಿಗಿದ್ಬಿಟ್ಟು ತ್ವಾರಣ ಕೊಟ್ಬಿಡ್ತಾಳೆ ಅಲ್ಲೇನೇನಿಯ. ನಮ್ಮ ಅಣ್ಣ ಈ ಮೊದಲೇನೇನಿಯ ಸ್ಮೂತು, ಅದ್ರಾಗೆ ಇದು ಬ್ಯಾರೇನಾ? ಅವ್ರು ಮುಂದಕ್ಕೆ ಹೋಯ್ತವ್ರೆ. ನಡಿ ಹೋಗ್ಬಿಟ್ಟು ಎಲ್ಲೋಯ್ತಾರೆ ಏನು ಅಂತ ಹೇಳ್ಬಿಟ್ಟು ನೋಡೋಣ. ನಡಿಯಮ್ಮಿ ಬಿರ್ಬಿರ್ನ, ಅದೇನು ಬೇಕೋ ತಗೊಬಿಡು. ಆಮ್ಯಾಕಿಂದ ನಂಗೆ ಅದು ಬೇಕು ಇದು ಬೇಕು ಅಂತ ಹೇಳ್ಕೊಡ್ದು. ಈಗ ಏನೇನು ಮನೆ ಸಾಮಾನು ಬೇಕೋ ಅತ್ಲಾಗೆ ಎಲ್ಲನೂ ತಗೊಬಿಡು. ಹಿಂದಿರ್ಗ ಮತ್ತೆ ಹೋಗೋಗಿ ಬರೋಕ್ಕಾಗಕ್ಕಿಲ್ಲ. ಈಗಲೇನೇನಿಯ ಸುಮ್ಕೆನೇನಿಯ ಪದೇ ಹೋಗಿ ಬರೋದು ಯಾರು ಸಿರು? ನಾನು ನಾಳೆಗೆ ನೋಡಿದ್ರೆ ಊರಿಗೆ ಬೇರೆ ಹೋಗ್ಬೇಕು. ನಿಮ್ಗೆ ಬರೀ ಇದೇನೇ ಆಯಿತು. ಒಂದಿನಕ್ಕೂ ನಾನೇನು ಕರ್ಕೊಂಡು ಹೋಗ್ಬೇಡಿ ಊರಿಗೆ, ನೀವು ಬರೀ ನೀವು ಹೋಗ್ಬಿಟ್ಟು ಬನ್ನಿ. ಇದೇನೇ ಆಯ್ತು. ಈ ಕಿತ್ತದು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾನು ಕರ್ಕೊಂಡು ಹೋಗ್ಬೇಕು. ನೀವು ಆಯ್ತು ನೋಡಿಯೇ ಕರ್ಕೊಂಡು ಹೋಯ್ತೀನಿ. ನಾನು ಕರ್ಕೊಂಡು ಹೋಗಿಲ್ಲ ಅಂತ ಹೇಳಿದ್ನಾ? ನಾನು ಅಂಥ ಮೋಸ ಮಾಡೋನಾಗಿದ್ದಿದ್ರೆ ನಾನು ಇಲ್ಲೇ ನಿನ್ನ ಜೊತೆ 4-5 ದಿನ ಇತ್ತಿದ್ನ ಹೇಳು. ವಾರದಾಗ 1 ದಿನ ಇಲ್ಲ 2 ದಿನ ಹೋಯ್ತೀನಪ್ಪ ಊರಿಗೆ. ಅದಕ್ಕೂ ನೀನು ಸಹಿಸಕ್ಕಾಗಕ್ಕಿಲ್ಲ ಅಂತ ಹೇಳಿದ್ರೆ ಹೆಂಗೆ ಹೇಳು? ನನ್ನಂತ ಹುಡುಗನ ಮದುವೆ ಮಾಡ್ಕೊಳಕ್ಕೆ ನೀನು ಪುಣ್ಯ ಮಾಡಿದ್ಯಾ? ಕಂಡೀವ್ನಿ ನೋಡಿ. ಹೆಂಗೆ ಹೇಳ್ತೀಯ ನೋಡಿ ನೀನು. ಲೋ ಇದೇನೆಲ್ಲ ನಡೀತಾಯ್ತಿಲ್ಲಿ? ನನಗಂತೂ ಏನು ನಡೀತೈತಿ ಅಂತ ನಿನಗೆ ಗೊತ್ತಾಯ್ತಿಲ್ಲ. ಏನೋ ನಡೀತಾಯ್ತು ಕಣ್ಲ. ಅಂದರೆ ನಮ್ಮ ಅಣ್ಣ ಎಣ್ಣೆ ಸೆಟಪ್ ಇಕ್ಕೊಬಿಟ್ಟವನಿ ಅಂತ ಅನ್ನೋ. ಅಯ್ಯೋ ಎಂತ ಮಾತು ಹೇಳ್ಬಿಟ್ಟೆ, ಎಂತ ಐಡಿಯಾನ ಕೊಟ್ಬಿಟ್ಟೆ ಗುರು. ನಾನು ಹಿಂಗೆ ಎಣ್ಣೆ ಸೆಟಪ್ ಇಕ್ಕೊಬಿಟ್ಟಿದ್ರೆ ಆ ಹೆಂಡ್ತಿ ಬೈದಾಗ ಈ ಹೆಂಡ್ತಿ ಹತ್ರ, ಹೆಂಡ್ತಿ ಬೈದಾಗ ಆ ಹೆಂಡ್ತಿ ಹತ್ರ ಮಜವಾಗಿ ಓಡಾಡ್ಕೊಂಡು ತಿನ್ಕೊಂಡಿರ್ಬೋದಿತ್ತ. ನಿಮ್ಮ ಅಣ್ಣನ ಪಿಲಾನು ಯಾವುದೋ ಹುಡುಗಿನ ಬುಟ್ಟಿಗೆ ಹಾಕೊಂಬಿಟ್ಟು ಮದುವೆ ಮಾಡ್ಕೊಂಬಿಟ್ಟು ಇಲ್ಲೊಂದು ಸಂಸಾರ ನಡೆಸ್ತಾವನೆ, ಅಲ್ಲಿ ನೋಡು ಅಲ್ಲೊಂದು ಸಂಸಾರ ನಡೆಸ್ತಾವನೆ. ಇದಕ್ಕಿನ್ನೂ ಎಲ್ಲನ ಕುಸಿ ಬಿಸಿ ಇರ್ತದೇನಿಲ್ಲ. ನೋಡು, ನಾನಂತೂ ಎಮ್ಮೆ ತಗೊಂಡೋಗೋದಕ್ಕಿನ್ನ ಇಲ್ಲಿರೋ ಒಂದು ಹುಡುಗಿನೇ ಮದುವೆ ಮಾಡ್ಕೊಂಬಿಟ್ರೆ ಅತ್ಲಾಗೆ ಎಷ್ಟೋ ವಾಸಿ ಬಿಡು. ನಾನು ಏನು ರೂಪಾರಿ ಮಾತಿಗೆ ಮುಂಚೆ ಜಗಳ ಕಾಯ್ತಾಳೆ. ಅಯ್ಯೋ ಅದ್ರ ಬದಲು ಇಲ್ಲೇ ಯಾವ್ದನ್ನ ಪಿಗರ್ನ ಮದುವೆ ಮಾಡ್ಕೊಂಬಿಡ್ಲಾ? ಇರೋ ಒಂದ್ಗಿಂತ ಪಾರಕ್ಕಂಗೆ ಫೋನ್ ಮಾಡಿ ಒಳ್ಳ. ಸುಮ್ಕೆ ತಮಾಸೆಗೆ ಹೇಳ್ದೆ. ನಾನು ಅಷ್ಟೇ ಸುಮ್ಕೆ ತಮಾಸೆಗೆ ಹೇಳ್ದೆ. ಬಾಯ್ ಮುಚ್ಕೊಂಡು ಬಾ. ಇಲ್ಲ ನಮ್ಮ ಅಣ್ಣ ಇಂಥ ಕೆಲಸ ಮಾಡ್ತಾವನೆ ಅಂತ ಹೇಳ್ಬಿಟ್ಟು ನಾನೇ ಸಾಕಾಗಿವ್ನಿ ಅಂತಂದ್ರಾಗೆ ನೀನು ಬ್ಯಾರೆ ನಂದೆಲ್ಲಿಕ್ಲಿ ಅಂತ ಹೇಳ್ಬಿಟ್ಟು ಸುಮ್ಕೆ ಬಾರ್ಲಾ. 2 ಹೆಂಡ್ತಿನ ಮೇಂಟೈನ್ ಮಾಡೋದಿನ ಅಂತ ಸುಲಭ ಅನ್ಕೊಬಿಟ್ಟೆಲ್ಲ. ಗೊತ್ತಾದ್ರೆ ಕ್ಯಾರ ಮೆಟ್ಟು ಎಲ್ಲನೂ ಮುರಿದೋಗ್ಬಿಡ್ತದೆ ಅಷ್ಟೇ. ಅಯ್ಯೋ ಅದು ಎಷ್ಟೆಷ್ಟು ಬೇಕೋ ಕೊಟ್ಬಿಡೋಣ ಬೇಕು ಅಂತ ಹೇಳಿ ನನ್ನ ಎಂಡ್ರು ಸುಮ್ಕೆನೆಯ ವಾರಕ್ಕೆ 2 ದಿನ ಸಾಮಾನು ಸರಂಡಿ ಅಂತ ಬಂದ್ಬಿಡ್ತಾಳೆ. ಇಲ್ಲಿಂದ ಊರಾಚೆ ಹೋಗ್ಬಿಟ್ಟು ಎತ್ಕೊಂಬರೋಕ್ಕೂ ಆಗಕ್ಕಿಲ್ಲ, ಏನೂ ಇಲ್ಲ. ಅದಕ್ಕೆ ಇಲ್ಲೇ ಕರ್ಕೊಂಡ್ಬಿಟ್ಟಿದ್ದೀನಿ. ಅದೇನೇನು ಬೇಕೋ ಕೊಟ್ಬಿಡು ಬರ್ಕ ಪುಸ್ತಕದಾಗ ಎಲ್ಲನೂ. ಸಂಸಾರ ಅಂದ್ರೆ ಅಷ್ಟು ಬೇಕಾಗಿಲ್ವೇ? ನಾವೇನು ಮಾಡ್ಕೊಂಡು ತಿನ್ನೋದೇ ಬ್ಯಾಡ್ವೆ? ಇದೊಳ್ಳೆ ಸಂದ ಕೇಳ್ತಿರಲ್ಲ ನೀವಂತೂ. ಮನೆಯಾಗೆ ಎಲ್ಲ ಸಾಮಾನು ಇದ್ರೆ ಸಂದ. ಯಾರನ್ನ ಬಂದ್ರು ಹೋದ್ರು ಏನು ಮಾಡೋಕ್ಕಾಯ್ತದ ಹೇಳು? ಇರ್ಬೇಕಲ್ವೇ? ಬಿಡು ಇರಬೇಕು. ಸರಿ ತಕ ಸುಮ್ಕೆ ಶಾನೆ ಮಾತಾಡ್ಬೇಡದು. ಏನು ಬೇಕೋ ಬಿರ್ಬಿರ್ನ ತಕ. ಹಣ ಹೊಸಿ ಬಿರ್ನ ಕೊಡೋಣ. ಹಿಂಗೆ ಊರಿಗೆ ಹೋಗೋ ಆತ್ರ ಶಾನೆ ಆಗೋಗ್ಬಿಟ್ಟೈತೆ ರೀ. ನಾನು ಎತ್ಕೊಂಡು ಹೋಯ್ತೀನಿ, ಹೊಲ್ತಕ್ಕೆ ಹೋಗ್ಬಿಟ್ಟು ಆಮೇಕಿಂದ ಬನ್ನಿ ನೀವು. ಹೋಗ್ಲಿ ಕೊಡು ಮಂತಕನ ಇಕ್ಬಿಟ್ಟನ ಕೊಡ್ತೀನಿ. ಈಗಲೇನಿಯಾ ಎಲ್ಲ ತಲೆ ಮೇಲೆ ಹೊತ್ಕೊಂಡು ಯಾಕೆ ಹೋಯ್ತಿ? ಆಮೇಲೆ ನನ್ನ ಗಂಡ ಏನು ಹಿಡ್ಕೊಂಡಿಲ್ಲ ಬ್ಯಾಗ ಅದು ಇದು ಅಂತ ಹೇಳ್ಬಿಟ್ಟು ಪುಂಗಿ ಹೊಡಿಬೇಡ. ಎಂಥದ್ದು ಇಲ್ಲ, ಭಾರ ಏನಿಲ್ಲ. ವಂಡಿ ಸುಮ್ಕೆನೇನಿಯಾ ನಾನು ಹೋಗ್ತೀನಿ, ಮಂತಕ್ಕೆ ನಡ್ಕೊಂಡು ಹೋಯ್ತೀನಿ. ನೀವು ಮಂತಕ್ಕೆ ಬಂದು ಬ್ಯಾಗ್ ಇಕ್ಕಿ ಇನ್ನೊಂದು ಕಿತ ಹೊಲ್ತಕ್ಕೆ ಹೋಗೋ ಅಷ್ಟೊತ್ತಿಗೆ ಅಲ್ಲೆಲ್ಲ ಕೆಲಸದವರೆಲ್ಲ ಕುಂತ್ಕೊಬಿಟ್ಟಿರ್ತಾರೆ. ನೋಡಿರಿ, ನೀವು ಆಮೇಕಿಂದ ಊರಿಗೆ ಹೋಯ್ತೀನಿ ಅಂತ ಬೇರೆ ಹೇಳ್ತಿದ್ರಲ್ಲ, ನಡೀರಿ. ಸರಿ ತಕ ಹೊಲ್ತಕ್ಕೆ ಹೋಗ್ಬಿಟ್ಟು ಹಂಗೆ ಮಂತಕ್ಕೆ ಬಂದ್ಬಿಟ್ಟು ಆಮೇಕಿಂದ ಒಂದೇ ಕಿತ ಹೊಂಟ್ಬಿಡ್ತೀನಿ ನಾನು. ಸರಿನೇ?
ಇದೊಂದು ಕಿತ ಕಳ್ಸ್ಕೊಡ್ತೀನಿ, ಇನ್ನೊಂದು ಕಿತ ನನ್ನನ್ನೇ ಕರ್ಕೊಂಡೋದ್ರೆ ಸರಿ, ಇಲ್ಲ ಅಂದ್ರೆ ನಾನೇನು ಸುಮ್ಕಿರಕ್ಕಿಲ್ಲ. ಸರಿ ಹೇಳಮ್ಮಿ, ಇದೊಳ್ಳೆ ಕತೆ ಆಯ್ತು ನಿಂದಂತೂ. ಸರಿ ಸರಿ ತಕ ಹೋಯ್ತೀನಿ ನಾನು. ಹೋಗು ಹುಷಾರಾಗಿ ಮಂತಕ್ಕೆ ಹೋಗು. ನಾಯಿಗಳು ಶಾನೆ ಬೀದಿನಾಗೆ. ಗೊತ್ತೋಗ್ರಿ ನಂಗೂ. ಇದು ನಮ್ಮೂರು, ನಂಗೆ ಗೊತ್ತಿರಲ್ವೇ. ಅಯ್ಯೋ ನಮ್ಮ ಅಣ್ಣ ಹೋಯ್ತಾ ಅನ್ಕಂಡ್ಲ, ಹೋಗ್ಬಿಟ್ಟು ನಮ್ಮ ಅಣ್ಣನ ಕೇಳಲ್ಲ. ನಿಮ್ಮ ಅಣ್ಣ ಏನು ಸತ್ಯ ಹರಿಶ್ಚಂದ್ರ, ಇವಾಗ ನೀನು ಕೇಳಿದ ತಕ್ಷಣ ಏನಿಯಾ ಎಲ್ಲ ಹೇಳ್ಬಿಡ್ತಾನೆ ಅಂತ ಅನ್ಕೊಬಿಟ್ಟೆನ್ಲ. ಅವ್ನ ಮಕ ನೋಡು ಈಗಲೇ ಹೇಳ್ತಾನೆ. ಅವನನ್ನು ಕೇಳೋದಕ್ಕಿನ್ನ ಈ ಅಮ್ಮನ ಕೇಳೋದೇ ಎಷ್ಟೋ ವಾಸಿ. ಈ ಅಮ್ಮನ ಎಲ್ಲ ನಿಜ ಹೇಳ್ತಾರೆ. ಹೆಂಗುಸ್ ಯಾರು ಏನು ಶಾನೆ ಸುಳ್ಳು ಹೇಳಕ್ಕಿಲ್ಲ ಕಣ್ಲ. ಮತ್ತು ನೀನು ಹೆಂಡ್ತಿ ನನ್ನ ಹೆಂಡ್ತಿ ಅನ್ಲ, ಅಷ್ಟೊಂದು ಸುಳ್ಳು ಹೇಳ್ತಾರೆ. ಅವ್ರು ನಮ್ಮ ಹೆಂಡ್ತಿರಲ್ವ, ಅದಕ್ಕೆ ಸುಳ್ಳು ಹೇಳ್ತಾರೆ. ಬೇರೆ ಹೆಂಡ್ತಿಗಳೆಲ್ಲ ಸುಳ್ಳು ಹೇಳಕ್ಕಿಲ್ಲ. ಸುಮ್ಕೆ ನಡಿ. ನೋಡಕ್ ಫಿಗರು ಭಾಳ ಸಂದಕೈತೆ. ನಿಮ್ಮ ಅಣ್ಣಂಗೆ ಬೀಳ್ಬಾರ್ದಾಗಿತ್ತು ಕಣ್ಲ, ನನಗೆ ಬೀಳ್ಬೇಕಿತ್ತು ನೋಡ್ಲಾ. ಒಪ್ಪಿ ತಪ್ಪಿ ನಿಮ್ಮ ಅಣ್ಣಂಗೆ ಬಿದ್ದುಬಿಟ್ಟೈತೆ. ಒಸಿ ಮುಚ್ಚುತ್ತೀಯ ಬಾಯಿ. ಈಗ ಅವಳು ಎಲ್ಲೋ ಹೋಯ್ತಾಳೆ ಅಂತ ಹೇಳ್ಬಿಟ್ಟು ನಾವು ಫಾಲೋ ಮಾಡಬೇಕು. ಫಾಲೋ ಮೀ. ಫಾಲೋ ಯು. ನಡಿ ನಡಿ ನಡಿ. ಅಯ್ಯೋ ಏನು ಜೀವನನೋ ಏನು ಕತಿಯೋ. ನಮ್ಮ ಅಪ್ಪ ಅಮ್ಮ ಹೋದ್ಮೇಲೆ ಏನೋ ಅತ್ಲಂಗೆ ಮದುವೆ ಮಾಡ್ಕೊಂಡ್ರೆ ಸಂದಕ್ಕೆ ನೋಡ್ಕೊಂತಾನೆ ಅಂತ ಮದುವೆ ಮಾಡ್ಕೊಂಡ್ರೆ 3 ಹೊತ್ತು ಅಮ್ಮನ ಮನ್ಗೆ ಹೋಯ್ತೀನಿ, ಅಮ್ಮನ ಮನ್ಗೆ ಹೋಯ್ತೀನಿ, ಅಮ್ಮನ ಮನ್ಗೆ ಹೋಯ್ತೀನಿ. ಹಿಂಗೆ ಹೋಗ್ಬಿಟ್ಟು ಅತ್ಲಾಗೆ ಯಾವಾಗ ವಾರಕ್ಕೆ 2 ದಿನ ನಾನು ಇಲ್ಲಿ ಸಾಯ್ಬೇಕು ಸುಮ್ಕೆನೆಯ. ಆಯಮ್ಮ ನೋಡಿದ್ರೆ ಹೆಂಗೆ ಹೇಳ್ಕೊಡ್ತಾರೆ ನಮ್ಮ ಅಪ್ಪಕ್ಕೂ ಮನೆ ಎಲ್ಲನೂ. ಇವನು ನಂಬೋದು ಹೆಂಗೆ ಒಂದು ಕಿತ ನಾನು ಇವನಿಂದೇನೇ ಹೋಗ್ಬಿಟ್ಟು ನೋಡ್ಬಿಡ್ಬೇಕು ಅದು ಏನು ಮಾಡ್ತಾನೆ ಅವ್ರ ಅಮ್ಮರ ಮನೆಗೆ ಅಂತ ಹೇಳ್ಬಿಟ್ಟು. ಮನೆನೂ ಸಂದಕೈತೆ ಅಲ್ವೇನ್ಲ, ಮನೆನೂ ಸೂಪರ್ ಡೂಪರ್ ಆಗೈತೆ ಕಣ್ಲ. ನಿಮ್ಮ ಅಣ್ಣಂಗೆ ಲಕ್ಕು ಹಬ್ಬ. ಅಲ್ಲಿಂದ ಒತ್ಕೊಂಬಿಟ್ಟು ಬರೋ ಅಷ್ಟೊತ್ತಿಗೆ ಹಬ್ಬೋ ಸುಸ್ತಾಗ್ಬಿಡ್ತು ನನಗಂತೂ. ಹಬ್ಬ ಶಿವ. ಏಯ್ ನೀವ್ಯಾರಲ್ಲ ನೀವು ಬಂದ್ಬಿಟ್ಟಿದ್ರಲ್ಲ ಮಂತಕ್ಕೆ? ಯಾರು ನೀವು? ನಾವು ನಿಮ್ಮ ಗಂಡನ? ಅದು ಅಲ್ಲ, ನೀರು ಬೇಕಿತ್ತು ಸ್ವಲ್ಪ, ಅದಕ್ಕೆ ನೀಯ ಹಂಗೇನಿಯ ಬಂದ್ವಿ. ಸುಮ್ಮನೆ ಅದು ಸುಮ್ಮನೆ ಅಲ್ಲ, ನೀರು ಕುಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನೀರಾ? ನೀವು ನಮ್ಮೂರಲ್ಲ ಅಂತ ಕಾಣ್ತದೆ. ಇಲ್ಲ ನಿಮ್ಮೂರಲ್ಲ, ಹೊಸಿ ದೂರ ನಮ್ಮೂರು. ಇಲ್ಲಿಂದ ಒಂದು 10-12 ಕಿಲೋಮೀಟ್ರ್ ಆಯ್ತದೆ. ಸರಿ ತಂದೆ ಇರಿ. ಈ ಚೊಂಬೆಲ್ಲ ಎಲ್ಲಿ ತೊಳೆದ್ಬಿಟ್ಟು ಮಾಡ್ಬೋದನ್ನ ನಾನು. ಈಗ ನೀನು ಹೊಸಿ ಬಾಯಿ ಮುಚ್ಕೊಂಡಿರು. ನಾನು ಎಲ್ಲ ವಿಷಯನೂ ಕೇಳಿ ಎಲ್ಲನೂ ಕೇಳಿ ವಿಚಾರಿಸ್ಕೊಂತೀನಿ ಏನು ಎತ್ತ ಅಂತ ಹೇಳ್ಬಿಟ್ಟು. ಆದ್ರೂ ನಿಮ್ಮ ಹೊತ್ತಿಗೆ ಡಬಲ್ ಹೊತ್ತಿಗೆ ಸಂದಕೈತೆ. 2ನೇ ಹೊತ್ತಿಗೆ ಹೊಸಿ ಬಾಯಿ ಮುಚ್ಕೊಂಡಿರ್ಲ. ಫ್ರೆಂಡೇ ಆಗಿರ್ಬೋದೇನೋ ಯಾರೋ ಗೊತ್ತು. ಸುಮ್ಕೆ ಡೌಟ್ ಪೋಟ್ ಎಲ್ಲ ಪಡಕ್ಕೆ ಹೋಗ್ಬಾರ್ದು ಕಣ್ಲಾ. ತಗೊಳ್ಳಿ ಅಣ್ಣ ನೀರಾ, ತುಂಬ ಒಳ್ಳೇದಾಗ್ಲಕ್ಕ. ಅಯ್ಯೋ ನಮ್ಗಂತೂ ವಿಷಯ ಆನೆ ಭಯಕ್ಕೆ ಆಗೋಗ್ಬಿಟ್ಟಿತ್ತ. ಅಯ್ಯೋ ಅದಕ್ಕೆ ನೀ ಈ ಕಡೆ ಆ ಕಡೆ ಮನೇಲಿ ಯಾವೂ ಇರಲಿಲ್ಲ, ಅದಕ್ಕೆ ಅತ್ಲಾಗ ಬಂದ್ಬಿಟ್ಟು ನಿಮ್ಮ ಹತ್ರನೇ ನೀ ಇಸ್ಕೊಬಿಟ್ವಿ. ಪರವಾಗಿಲ್ಲ ಬಿಡಿ. ನೀರು ಕೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ ಮುಂದಿನ ಜನ್ಮದಾಗ ಅಲ್ಲಿ ಜನ್ಮ ಬಂದ್ಬಿಡ್ತದಂತೆ. ಕುಡ್ಕೊಳ್ಳಿ ನೀರ, ಇನ್ನೂ ಒಂಚೂರು ಬೇಕಾದ್ರೆ ತಗೊಬಿಟ್ಟು ಬರ್ತೀನಿ. ಸರಿ ಕಣಕ್ಕ. ಈಗ ತಾನೇ ಬಂದೆ. ನಾನು ನಿಮ್ಮ ನೋಡಿದೆ ಅಲ್ಲಿ ಅಂಗಡಿ ಹತ್ರ ನೋಡಿದೆ ಅಲ್ಲಿ. ಅದೇ ನೀವು ಇನ್ನೊಬ್ರು ಯಾರೋ ತಗತಿದ್ರಲ್ಲ ಸಾಮಾನ. ಇನ್ನೊಬ್ರು ಯಾರೋ ಅಲ್ಲ, ನಾನು ನನ್ನ ಗಂಡ ಇಬ್ರು ಸಾಮಾನು ತಗೊಂತ ಇದ್ವಿ. ಅಯ್ಯೋ ನೆತ್ತಿಗೇರ್ತು ಅನ್ನಿಸ್ತದೆ ನೀರು. ಹೊಸಿ ಹುಷಾರ ಕುಡಿಕಣ, ನಿಧಾನ ಕುಡಿ, ಏನ ಹಾಕಿಲ್ಲ. ನಿಮ್ಮ ಅಣ್ಣ ಕಲಾಕಾರ ಕಣ್ಲ. ಅದು ಎಷ್ಟು ದಿನ ಆಯ್ತು ಮದುವೆ ಮಾಡ್ಕೊಂಡು ನೀವು? ಇನ್ನೇನು ಈ ಯುಗಾದಿ ಬಂದ್ರೆ ವರ್ಷ ಆಯ್ತದೆ ಮದುವೆ ಮಾಡ್ಕೊಂಡು. ಹೌದಾ, ವರ್ಷ ಆಯ್ತದ. ಚೆನ್ನಾಗೈತಕ್ಕ ನಿಮ್ಮ ಮನೆ ಎಲ್ಲ ಸಂದಕೈತೆ. ಕಣ ನಮ್ಮ ಅಪ್ಪನೇ ನೀಯ ಕೊಡ್ಸಿರೋದಿ, ನಮ್ಮ ಅಪ್ಪ ಅಮ್ಮನೇ ನೀಯ ಕೊಡ್ಸಿರೋದಿ ಮನೆಯ. ಒಬ್ಳೆ ಮಗಳು ನಾನು. ಕೊಡ್ಸಿದ್ರು ಏನೋ ಆಗಿಂಗೇನೆ ನೀಯ ತೀರೋಗ್ಬಿಟ್ರು. ನಾನು ಸಾಯ್ಬೇಕು ಅಂತ ಹೇಳ್ಬಿಟ್ಟು ಹೊಂಟಿದ್ದಾಗ ಇವಾಗ ನನ್ನ ಗಂಡ ಬಂದ್ಬಿಟ್ಟು ಕಾಪಾಡಿ ನನ್ನ ಮದುವೆ ಮಾಡ್ಕೊಂಡು ಹೆಂಗೋ ಸುಖವಾಗಿ ಸಂದಕ್ಕೆ ನೋಡ್ಕೊಂತವ್ರೆ. ಅಷ್ಟೇ ನೀಯ ಸಾಕು ನನಗಂತೂ. ಹೌದಾ, ಪರವಾಗಿಲ್ಲ ಬಿಡಿ. ನಿಮ್ಮಿಬ್ರು ಜೋಡಿ ಚೆನ್ನಾಗೇ ಐತೆ. ನೋಡಿದ್ವಲ್ಲ ಸಂದಕ್ಕೆ ಐತೆ. ಮತ್ತೆ ನೀವು ಗಂಡನ ಮನೆಗಿರ್ಬೇಕಿತ್ತಲ್ಲ, ನೀವ್ಯಾಕೆ ಮತ್ತೆ ಇಲ್ಲೇ ಇದ್ದೀರಾ? ಅಯ್ಯೋ ನನ್ನ ಗಂಡ ಕರ್ಕೊಂಡೋಯ್ತೀನಿರು. ನನ್ನ ತಮ್ಮನ ಹೆಂಡ್ರು ಹೊಸಿ ಸರಿ ಇಲ್ಲ. ನನ್ನ ತಮ್ಮನ ಹೆಂಡ್ರು ಯಾವಾಗೂ ಕಯ್ಯ ಅಂತ ನಾಯಾಡ್ದಂಗೆ ಆಡ್ತಿತ್ತಾಳೆ. ಅದಕ್ಕೆ ಅವ್ರನ್ನೆಲ್ಲ ಬ್ಯಾರೆ ಕಳಿಸ್ಬಿಟ್ಟು ಈಗ ಹೊಸ ಮನೆ ಕಟ್ತಾ ಇದ್ದೀನಿ. ಹೊಸ ಮನೆ ಕಟ್ಟಿದ್ದೆ ಎಲ್ಲ ಮುಗಿತೈತೆ. ಆಮೇಲೆ ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಕರ್ಕೊಂಡೋಗ್ಬಿಟ್ಟು ನಿನ್ನೂ ಹಿಂಗೆ ನಾನು ಹೆಂಡ್ತಿ ಅಂತ ಹೇಳ್ತೀನಿ. ಇಲ್ಲ ನನ್ನ ತಮ್ಮನ ಹೆಂಡ್ರು ಅವಳಲ್ಲ, ಅವಳ ಹತ್ರ ನೀನು ಬಾಳಕ್ಕಾಗಕ್ಕಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದಕ್ಕೆ ಸುಮ್ಮನಾದೆ. ಇದು ನಮ್ಮ ಅಪ್ಸರನ್ನು ಕಿವಿಗೆ ಬೀಳಬೇಕು. ನಿಮ್ಮ ಅಣ್ಣನ ಕತೆ ಅಷ್ಟೇ. ನೀನು ಬಾಯಿ ಮುಚ್ಕೊಂಡು ಇತ್ತೀಯಾ? ನಮ್ಮ ಅಣ್ಣ ನನ್ನ ಹೆಂಡ್ರ ಬಗ್ಗೆ ನೀನು ಹೇಳೈತೆ, ನನ್ನ ಬಗ್ಗೆ ಹೇಳಿದ್ರೆ ಏನು ಬೇಜಾರಿಲ್ಲ. ಆ ಪದ್ದಿ ಬಾಯಿಗೆ ಬಿತ್ತು ಅಂದರೆ ಅಷ್ಟೇ, ಕೇಳಿ ಕಥ ಮಾಡಾಕ್ಬಿಡ್ತಾಳೆ. ನಿಮಗೂ ಗೊತ್ತಲ್ವೆಲ್ಲ ನನ್ನ ಹೆಂಡ್ರ ವಿಷಯ. ಗೊತ್ತು ಬಿಡಪ್ಪ, ಅಟಂ ಬಾಂಬು ಟೈಮ್ ಬಾಂಬು ಎಲ್ಲ ನೀನು ಹೆಂಡ್ರೆನೆಯ. ಇನ್ನೂರಾಗಿ ನೀನು ಯಾರವ್ರೆ? ಸರಿ ನಂಗೊಂದು ಸೋಸಿ ನೀರು ಕೊಡು, ಕುಡಿತೀನಿ. ಹೌದಾ, ಸರಿ ಎಲ್ಲ ಒಳ್ಳೇದಾಯ್ತದೆ. ಹೆಂಗೋ ಸಂದಕ್ಕಿರ್ರಿ. ಆದಷ್ಟು ಬೇಗ ನಿಮ್ಮ ಗಂಡನ ಮನೆಗೆ ಹೋಗ್ಬಿಟ್ಟು ಸೇರ್ಕೊಬಿಡಿ. ಯಾಕಂದರೆ ಏನು ಯಾವ್ಯಾವ ಹುತ್ತದಾಗ ಯಾವ್ಯಾವ ಇರ್ತದೆ ಏನು ಗೊತ್ತಾಗಿಲ್ವಲ್ಲ, ಎಲ್ಲ ಗೊತ್ತಾಯ್ತದೆ. ನಾನು ಹಂಗೆ ಅನ್ಕೊಂಡಿದ್ದೀನಿ ಕಣಣ್ಣ. ಅದು ನೀವು ಒಂದು ಕಿತ ತಮ್ಮನ ಹೆಂಡ್ರ ಬಗ್ಗೆ ಒಂದು ಚೂರು ವಿಚಾರಿಸ್ಕೊಂಡು ನೋಡಿ. ಏನಂತೆ ಅವಳಿಗಿನ್ನ ನೀವೇನು ಬಾಯಿ ಮಾಡಲ್ವಾ? ಹೋಗಿ ನಿಮ್ಮ ಮುಂದೆ ಯಾವ ಲೆಕ್ಕ ಒಂದು ಕಿತ ಜಾನ್ ಮನೆಗೆ ಮಾತಾಡ್ಬಿಟ್ರೆ ಸಾಕು, ಸುಮ್ಕಾಗ್ಬಿಡ್ತಾರೆ ನಿಮ್ಮ ಬಾರ್ಗಿತ್ತಿ. ಲೋಪರ್ ನಿಂತ್ಕೊಳ್ಳ ಸುಮ್ಕೆನೆಯ ತಂದಿಕ್ತಿರ ಕೆಲಸ ಮಾಡ್ತಿದ್ದೀಯಲ್ಲ ನೀನು? ಇಲ್ಲ ಕಣ್ಲ, ಜಗಳ ಹಚ್ತಾ ಇದ್ದೀನಿ ಅಷ್ಟೇ ನೀಯ. ಭಾಳ ಉಪಕಾರ ಆಯಿತು ನೀರು ಕೊಟ್ಟಿದ್ದಕ್ಕೆ. ಸರಿ ನಾ ಇನ್ನು ಬರ್ತೀನಿ. ಸರಿ ನಾವಿನ್ನು ಬರ್ತೀವಿ. ಅಯ್ಯೋ ಚಂಬು ಅದು ನಮ್ಮದು.
ನಿಮ್ದೆ ಮರ್ತೋತಲೆ ಎತ್ಕೊಂಡು ಹೋಗೋಣ ಅನ್ಕಂಡೆ. ಅಯ್ಯೋ ತಗೊಳ್ಳಿ ತಗೊಳ್ಳಿ, ಮರ್ತೋಗ್ಬಿಟ್ಟೆ. ಸರಿ ಹೋಗ್ಬಿಟ್ಟು ಬನ್ನಿ. ನಮ್ಮ ಅಣ್ಣ ಕಲಾಕಾರ. ಯಾವಳನ್ನ ಸರಿಯಾಗಿರೋನೆ ಪಟಾಯಿಸ್ಕೊಬಿಟ್ಟವನೆ. ಈ ವಿಷಯ ಯಾರಿಗೂ ಹೇಳೋದು ಬೇಡ ಕಣ್ಣ ಸದ್ಯಕ್ಕೆ. ಈ ಹೆಂಗಸ್ರುಗಳು ಬಾಯಿ ಬಿಟ್ಬಿಟ್ರೆ ಸರಿ ಇರಕ್ಕಿಲ್ಲ. ನಮ್ಮ ಅಣ್ಣ ಬತ್ತಾನೆ ಇವತ್ತು ರಾತ್ರಿಕೋ ಏನೋ, ನಾನು ಮಾತಾಡ್ತೀನಿ ನೋಡಿ. ನನಗೊಂದು ಕ್ವಾರ್ಟ್ರ್ ಕೊಡ್ಸಿದ್ರೆ ನಾನು ಹೇಳಕ್ಕಿಲ್ಲಪ್ಪ. ಹೋಗಿ ಹೋಗಿ ನಿನ್ನ ಜೊತೆ ಬಂದಲ್ಲ, ನನಗೆ ಬುದ್ಧಿ ಇಲ್ಲ. ಸರಿ ನಡಿ ಕೊಡಿಸ್ತೀನಿ, ಆಳು ಬಿದ್ದೋಗು. ಸರಿ ಬಾಯ್, ಅಮ್ಮೆ ಹುಡ್ಕನ.